ಒಂದು ಹೋಟೆಲ್ಗೋಸ್ಕರ ನಾನು ಹೊಸೂರ್ವರೆಗೂ ಟ್ರಾವೆಲ್ ಮಾಡಿದ್ದಾಯಿತು. ಸೊ ಸೆಕೆಂಡ್ ಟೈಮ್ ನಾನು ಈ ಹೋಟೆಲ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇದು ಬಂದು ಚರಣ್ ಹಳ್ಳಿ ಮನೆ ಊಟ ಅಂತ ಅತ್ತಿಬೆಲೆ ಟು ರಾಯಕೋಟೆ ಹೋಗೋ ರೋಡಲ್ಲಿ ನಿಮಗೆ ಲೊಕೇಟ್ ಆಗುತ್ತೆ. ಮೇನ್ ರೋಡಲ್ಲೇ ಇರುತ್ತೆ ಆ್ಯಂಡ್ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಎಲ್ಲ ಐಟಮು ಟ್ರೈ ಮಾಡಬೇಕು ಅಂದರೆ 12 to 2:30 3 o'clock ಒಳಗಡೆ ಹೋದರೆ ನಿಮ್ಗೆ ಎಲ್ಲನೂ ಸಿಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂದರೆ ನಿಮಗೆ ಏನೂ ಸಿಗಲ್ಲ. ನಾ ಫಸ್ಟ್ ಇಲ್ಲಿ ಮುದ್ದೆಗೆ ಚಿಕನ್ ಸಾಂಬಾರು ಅಂತ ಕೊಟ್ಟು ಸಕ್ಕದಂದರೆ ಸಕ್ಕದಾಗಿರುತ್ತೆ ಕಣ್ರಿ. ಫುಲ್ ಮನೆ ಊಟ ಫ್ಲೇವರೇ ಕೊಡುತ್ತೆ ನಿಮಗೆ. ಆ್ಯಂಡ್ ತುಂಬಾ ಕ್ರೌಡ್ ಬರ್ತಾ ಇರುತ್ತೆ. ತಿಂತಾ ಇದ್ರೆ ಜನ ಬಂದು ಹಿಂದೆನೇ ನಿಂತ್ಕೊಂಡಿರ್ತಾರೆ, ಅಷ್ಟು ಜನ ಬರ್ತಾ ಇರ್ತಾರೆ ಇಲ್ಲಿ. ಆ್ಯಂಡ್ ಫಿಶ್ ಕೂಡ ಟ್ರೈ ಮಾಡಿದ್ದು ತುಂಬಾ ಫ್ರೆಶ್ ಆಗಿ ಟೇಸ್ಟಿಯಾಗಿ ಸಕ್ಕದಾಗಿತ್ತು. ಆ್ಯಂಡ್ ಪರೋಟಾಗೆ ಒಂದು ಚಿಕನ್ ಗ್ರೇವಿ ಥರ ಕೊಟ್ಟರು, ಅದಂತೂ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದು ಚಿಕನ್ ಉಪ್ಪು ಕರಿ ಅಂತ, ತುಂಬಾ ಡಿಫ್ರೆಂಟಾಗಿ ಖಾರವಾಗಿ ಸಕ್ಕದಾಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಬೋಟಿ ಕೂಡ ಟ್ರೈ ಮಾಡಿದ್ವಿ. ಬೋಟಿ ಬಂದು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ತುಂಬಾ ಸ್ಮೆಲ್ ಬಂದುಬಿಡ್ತು. ಆ್ಯಂಡ್ ಇಲ್ಲಿ ಮೀಲ್ಸ್ ಥರ ಇರುತ್ತೆ, ನಿಮಗೆ ರೈಸ್ನ ನಿಮಗೆ ಒಂದು ಬೌಲಲ್ಲಿ ಹಾಕಿ ಕೊಡ್ತಾರೆ, ಎಷ್ಟು ಬೇಕಾದರೂ ನೀವು ತಿನ್ಬೋದು, ಸಕ್ಕದಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಮಟನ್ ಅಂತೂ ಸಕ್ಕದಂದರೆ ಸಕ್ಕತ್ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ಬೆಸ್ಟ್ ನಂಗೆ ಅದೇ ಇಷ್ಟ ಆಗಿದ್ದು ಇಲ್ಲಿ. ಆ್ಯಂಡ್ ಚಿಕನ್ ಫ್ರೈ ಅಂತ ಒಂದು ತೊಗೊಂಡ್ವಿ, ಅದನ್ನು ತುಂಬಾ ಗ್ರೇವಿಯಾಗಿ ಖಾರವಾಗಿ ಸಕ್ಕದಾಗಿತ್ತು. ನೀವೇನಾದರೂ ಹೊಸೂರು ಕಡೆ ಹೋಗಿ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆಫ್ಟರ್ನೂನ್ ಟೈಮಲ್ಲಿ ಇದಂತೂ ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವೇನಾದರೂ ಹೊಸೂರು ಕಡೆ ಹೋದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.